ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ರೆ ಗೈಸ್ ನೋಡಿ ಮಕ್ಕಳಿಗೆ ಸ್ಕೂಲ್ಗೆ ಹೊರಟ್ರು. ನಾನೀಗ ತಿಂದಿದ್ದೀನಿ ಅಂತಂದು ಈಗಿನ ವೀಡಿಯೋ ಅಪ್ಲೋಡ್ ಮಾಡಿ ಈಗ ಬಂದಿದ್ದೀನಿ ತಿಂಡಿ ತಿನ್ನಲಿಕ್ಕೆ. ಪಲಾವ್ ಮೊಸರು ಬಜ್ಜಿ ಮಾಡಿದ್ದೆ ಇವತ್ತು. ಸೊ ಮಕ್ಕಳಿದ್ರೆ ಎಷ್ಟೆಷ್ಟು ಬೇಗ ಎದ್ಬಿಟ್ಟು ತಿಂಡಿ ಮಾಡಿ ಅವ್ರಿಗೆ ಸ್ನ್ಯಾಕ್ಸು ಲಂಚು ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಬಟ್ಟೆ ಎಲ್ಲ ರೆಡಿ ಮಾಡಿಟ್ಟು ನಾವು ತಿಂಡಿ ತಿನ್ಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಆದರೂ ಪರವಾಗಿಲ್ಲ, ನಾನು ಡೈಲಿ ತಿನ್ನೋದು ಲೇಟೇ. ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಡೈಲಿ ಲೇಟ್ ಆದೇ ಆಗುತ್ತೆ. ಇವತ್ತು ಕೂಡ ಅಷ್ಟು ಲೇಟ್ ಆಯಿತು. ಟ್ರಿಲ್ಲರ್ ಏನೋ ಬಂದಿದೆಯಂತೆ ರೇಷ್ಮೆದು. ಸೊ ರೇಷ್ಮೆ ತೋಟ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಿಕ್ಕೆ ಟ್ರಿಲ್ಲರ್ ಬೇರೆ ಬಂದಿದೆಯಂತೆ. ಅವ್ರಿಗೆ ಬೇರೆ ಅವ್ರಿಗೂ ತಿಂಡಿ ಕೊಟ್ಟು ಕಳಿಸಿ ಈಗ ನಮ್ಮ ಮನೆಯವ್ರು ತಿನ್ಕೊಂಡು ಹೋದರು. ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಈಗ ಬಂದೆ ತಿಂಡಿ ತಿನ್ನಲಿಕ್ಕೆ ಅಂತ. ನೋಡಿ ಇವತ್ತಿನ ತಿಂಡಿ ಈ ಥರ ಇದೆ. ಸೊ ಮೊಸರು ಬಜ್ಜಿ, ಪಲಾವ್, ಹಾಗೆ ಮೊಳಕೆ ಕಟ್ಟಿದ್ದೆ ಹೆಸರು ಕಾಳು. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತಂದು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದನ್ನು ಕಳಿಸಿದ್ದು ಇವತ್ತು. ಮತ್ತು ಈಗ ತಿಂಡಿ ತಿನ್ಕೊಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಿರ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತೇವೆ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ಸೊ ವಯಸ್ಸು ನೋಡಿ, ನಾನು ಚಿಕ್ಕ ಮಗುನ ಮಾಡ್ತೀನಿ ನಾನು. ಸೊ ಆರಿ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಅವಾಗ ಕಲಿಬೇಕು, ನಾನು ಆರಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ಹ್ಯಾಂಡ್ ವರ್ಕು ಸ್ಟಾರ್ಟ್ ಮಾಡಬೇಕು ಅಂತಂದು ಅವಾಗ ಹಾಕಿದ್ದು ಬ್ಲೌಸ್. ಬನ್ನಿ ಯಾವ ಥರ ಇದನ್ನು ತೋರಿಸ್ತೀನಿ ನೋಡಿ. ಇದೆಲ್ಲ ಆವಾಗ ನಾನು ಡಿಸೈನ್ ಮಾಡಿರೋದು. ಅಂದರೆ ಇದನ್ನು ನಾನು ವೇರ್ ಮಾಡಿಲ್ಲ, ಬಟ್ ಸುಮ್ಮನೆ ಈ ಥರ ಹಾಕ್ಬಿಟ್ಟು. ಸೊ ಅವಾಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಅವಾಗ ತಾನೇ ಎಲ್ಲ ಕಲ್ತಿದ್ನಲ್ಲ, ಅದಕ್ಕೆ ಆವಾಗ ಈ ಥರ ಆರಿ ವರ್ಕ್ ಎಲ್ಲ ಮಾಡಿಬಿಟ್ಟು ನಾನೇ ಸ್ಟಿಚ್ ಮಾಡಿರೋದು. ಹಾಗೆ ಇದು ನೋಡಿ, ಈ ಥರ ಮ್ಯಾಂಗೋ ಡಿಸೈನ್ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ. ಈ ಥರ ಅಷ್ಟು ಕ್ಲಿಯರಾಗಿಲ್ಲ, ಯಾಕೆಂದರೆ ನಾನು ಇನ್ನೂ ಅಷ್ಟಾಗಿ ಇದೇ ಫಸ್ಟ್ನೇ ಬ್ಲೌಸ್. ಇದು ನಾನು ಹಾಕಿರೋದೇ ಇದು ಫಸ್ಟ್ನೇ ಬ್ಲೌಸು. ಸೊ ಅದಕ್ಕೆ ಈ ಥರ ಬಂದಿದೆ. ಹಾಗೆ ಇಲ್ಲಿ ಮಧ್ಯ ಈ ಥರ ಚಿಕ್ಕದಾಗಿ ಈ ಥರ ಎಲ್ಲ ಬುಟ್ಟ ಎಲ್ಲ ಕೊಟ್ಬಿಟ್ಟು ಹಾಕಿದ್ದೀನಿ. ಬೀಡ್ಸ್ ಹಾಕ್ಬಿಟ್ಟು ಇದು ಸ್ಟೋನು ಹಾಕ್ಬಿಟ್ಟು ಅದ್ರ ಸುತ್ತ ಥ್ರೆಡ್ಡಲ್ಲಿ ಹಾಕಿರೋದು. ಇದು ನೋಡಿ ಸ್ಲೀವಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸ್ಲೀವಿಗೆ ತುಂಬ ಚೆನ್ನಾಗಿ ಬಂದಿದೆ. ಮ್ಯಾಂಗೋ ಡಿಸೈನೇ ಸ್ಲೀವು ಕೂಡ ಸೇಮು ಮ್ಯಾಂಗೋ ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಲೀವ್ಗೆ ಮ್ಯಾಂಗೋ ಡಿಸೈನು, ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆ ಕೆಳಗಡೆಗೆ ಇಲ್ಲಿ ಒಂದು ಬೀಡ್ಸು ಮತ್ತು ಸ್ಟೋನ್ ಲೇಸು ಒಂದು ಬೀಡ್ಸು ಆ ಥರ ಹಾಕಿ ಸ್ಟಿಚ್ ಮಾಡಿರೋದು. ನೋಡಿ ಯಾವ ಥರ ಇದೆ ಅನ್ನೋದು. ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ನಾನು ಸುಮ್ಮನೆ ಹಾಕಿದ್ದಷ್ಟೇ, ಅದನ್ನು ಏನು ವೇರ್ ಮಾಡಲ್ಲ, ಸುಮ್ಮನೆ ಹಾಕಿ ಸ್ಟಿಚ್ ಮಾಡಿದ್ದಷ್ಟೇ. ನೋಡೋಣ ಇರಲಿ ಒಂದು ಅಂತಂದು ಸುಮ್ಮನೆ ಸ್ಟಿಚ್ ಮಾಡಿದ್ದಷ್ಟೇ. ಹಾಗೆ ಫ್ರಂಟ್ಗೆ ಈ ಥರ ಕೊಟ್ಟಿದ್ದೀನಿ ನೋಡಿ. ಫ್ರಂಟ್ಗೆ ಈ ಥರ ಶೇಪಲ್ಲಿ ಒಂಥರ ಸ್ಟಾರ್ ನೆಕ್ ಬರುತ್ತೆ ನೋಡಿ, ಆ ಶೇಪಲ್ಲಿ ಕೊಟ್ಬಿಟ್ಟು ಇಲ್ಲಿ ಒಂದು 3 ಸ್ಟೋನ್ ಹಾಕಿ ಇದನ್ನು ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಏನಂದರೆ ಸುಮ್ಮನೆ ಏನಾದರೂ ಒಂದು ಟ್ರೈ ಮಾಡಬೇಕು, ಕಲಿಬೇಕು ಅನ್ನೋದಕ್ಕೋಸ್ಕರ. ಆವಾಗ ಬಾಣ್ತಿ ಅಲ್ವಾ, ಏನು ಕೆಲಸ ಇರೋಲ್ಲ ಬಾಣ್ತಿಗೆ. ಆವಾಗ ಆ ಟೈಮಲ್ಲಿ ನಾನು ಇದನ್ನು ಕಲ್ತಿದ್ದು. ಸೊ ಕಲಿತು ಹಾಕಿದ್ದೀನಿ. ನಾವು ಬ್ಲೌಸ್ ಎಲ್ಲ ಸ್ಯಾರಿ ಮೇಲೆ ಬರುತ್ತೆ, ಸ್ಯಾರಿಲಿ ಬರುತ್ತಲ್ಲ ಬ್ಲೌಸ್ ಪೀಸು, ಅದರಲ್ಲೇ ಹೊಲ್ಸ್ಕೊಳೋದ್ರಿಂದ ಬೇರೆ ಯಾವುದು ಬ್ಲೌಸ್ ಹಾಕಲ್ಲ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಏನಂದರೆ ವಾಟರ್ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿತ್ತಿದು, ಜಾಸ್ತಿ ದಿನ ಆಗಿತ್ತು. ಇದನ್ನು ಎಲ್ಲೋ ಒಡೆಯಲ್ಲಿ ಇಟ್ಬಿಟ್ಟಿದ್ದೆ, ವಾಟರ್ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು. ಸೊ ನೋಡೋಣ, ನಿಮಗೂ ಒಂದ್ಸತಿ ತೋರಿಸೋಣ ಅಂತಂದು ನೋಡಿ. ಆವಾಗ ಆರಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀರಾ ಇಷ್ಟೊತ್ತಿಗೆ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಸೊ ಹಾಕಿರೋ ಒಂದೇ ಒಂದು ಬ್ಲೌಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಹಾಕಿರೋದೇ ಒಂದು ಬ್ಲೌಸು, ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ಸ್ಲೀವ್ಸ್ ಮಾತ್ರ ಸೂಪರ್, ನನಗೆ ಇಷ್ಟ ಆಯಿತು. ಸ್ಲೀವ್ ಮಾತ್ರ ಸಖತ್ತಾಗಿ ಬಂದಿದೆ. 2 ಕಡೆ ಸ್ಲೀವ್ ತೋರಿಸ್ತೀನಿ ಒಂದು ನಿಮಿಷ. ನೋಡಿ 2 ಸ್ಲೀವು ಒಂದೇ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಡಿಸೈನು.
ಫಸ್ಟ್ನೇ ಬ್ಲೌಸೇ ಇಷ್ಟು ಚೆನ್ನಾಗಿ ಬಂದಿದೆ. ನನಗೆ ಅವತ್ತು ಹಾಕ್ದಾಗ ತುಂಬ ಖುಷಿ ಆಯ್ತು. ಬಟ್ ಹ್ಯಾಂಡ್ ವರ್ಕ್ ಎಲ್ಲ ಏನಂದರೆ ಇಲ್ಲೆಲ್ಲ ಪೇನ್ ಬಂದುಬಿಡುತ್ತೆ, ಈ ಭುಜ ಎಲ್ಲ ಪೇನ್ ಬಂದುಬಿಡುತ್ತೆ. ಅದಕ್ಕೆ ಒಂದು ಬ್ಲೌಸ್ಗೆ ಸಾಕಾಯಿತು, ನಾನು ಸ್ಟಾಪ್ ಮಾಡಿಬಿಟ್ಟೆ. ಎಷ್ಟು ಪೇಷನ್ಸಿಂದ ಹಾಕಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು ಹ್ಯಾಂಡ್ ವರ್ಕಿಗೆಲ್ಲ. ಪೇಷನ್ಸ್ ಇದ್ದರೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಈ ಹ್ಯಾಂಡೆಲ್ಲ ಈ ಕೈಯೆಲ್ಲ ನೋವು ಬಂದುಬಿಡುತ್ತೆ, ಮತ್ತು ಈ ಕುತ್ತಿಗೆ ಭಾಗ ಎಲ್ಲ ಇದೆಯಲ್ಲ, ಸೊ ಇಲ್ಲೆಲ್ಲ ನೆಕ್ಕೆಲ್ಲ ನೋವು ಬಂದುಬಿಡುತ್ತೆ, ಹಾಕ್ಲಿಕ್ಕಾಗಲ್ಲ. ಈ ಬ್ಲೌಸ್ನ ಏನಿಲ್ಲ ಅಂದರೆ 2 ದಿನ ಹಾಕಿದ್ದೀನಿ ಅನಿಸುತ್ತೆ. ನಾನು 2 ದಿನ ಹಾಕಿದ್ದೀನಿ. ಒಂದೇ ದಿನಕ್ಕಂತೂ, ಅದರಲ್ಲೂ ಸ್ಟಾರ್ಟಿಂಗ್ ಬೇರೆ, ಒಂದೇ ದಿನಕ್ಕಂತೂ ಆಗೋಲ್ಲ. ಸೊ 2 ದಿನ ಹಾಕಿದ್ದೀನಿ. ಆರಿ ವರ್ಕು ಫ್ರೇಮ್ ಕೂಡ ಇದೆ ನನ್ನ ಹತ್ರ, ಈಗಲೂ ಇದೆ. ಬಟ್ ಅದನ್ನು ನಾನು ಯೂಸ್ ಮಾಡೋದಿಲ್ಲ, ಹಂಗೆ ಎತ್ತಿಟ್ಟಿದ್ದೀನಿ ಅಷ್ಟೇ. ಈಗಲೂ ಇದೆ ಅದು ಫ್ರೇಮ್ ಎಲ್ಲ ಆರಿ ವರ್ಕಿಂದು. ನೋಡಿ ಬ್ಲೌಸ್ ನೋಡ್ತಿದ್ದೆ, ಅವಾಗ ಯಾವ ಥರ ಹಾಕಿದ್ದೆ ನಾನು ಅನ್ನೋದನ್ನೇ ನೆನಪಾಗುತ್ತೆ. ಸ್ಟಾರ್ಟಿಂಗೇ ಇಷ್ಟು ಚೆನ್ನಾಗಿ ಹಾಕಿದ್ದೀನಿ ನಾನದು. ಇನ್ನೂ ಹೋಗ್ತಾ ಹಾಕಿದ್ರೆ ಇನ್ನೂ ಎಷ್ಟು ಎಕ್ಸ್ಪೀರಿಯೆನ್ಸ್, ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಇಲ್ಲಿವರೆಗೂ ನಾನು ಅದನ್ನು ಹಂಗೆ ಕಂಟಿನ್ಯೂ ಬಂದಿದ್ದೆ. ನೋಡಿ ಚೆನ್ನಾಗಿದೆ ಬ್ಲೌಸು. ಯಾವ ಥರ ಫಸ್ಟ್ ಟೈಮ್ ಟ್ರೈ ಮಾಡೋದು ಇದು ವರ್ಕು, ಯಾವ ಥರ ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಗಿದೆ. ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ ಹಾಕಿರೋದು, ಇರಲಿ. ಬಟ್ ಇದು ನನಗೆ ಬ್ಯಾಕಿಗಿಂತ ಈ ಸ್ಲೀವ್ದು ಮತ್ತು ಈ ಪ್ರಿಂಟ್ ಎರಡು ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಸ್ಲೀವು ಮತ್ತು ಪ್ರಿಂಟ್ ಎರಡು ಅಷ್ಟೇ. ನೋಡಿ ಲೈನಿಂಗ್ ಥರಕ್ಕೆ ಸೆಡೆಕಾಯಿ ಸಾಂಬಾರು ಮಾಡೋದು, ಅಜ್ಜಿ ಸೆಡೆಕಾಯಿ ಬಸ್ಸಾಂಬಾರು ಮಾಡೋದು. ಈಗ ಸೆಡೆಕಾಯಿ ತರರೇ ಇಲ್ಲ. ಗೈಸ್ ನೋಡಿ ಲೈನಿಂಗ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. CS ಆಫೀಸ್ ತಗೊಂಡು, ಅಂದರೆ ಅದು ಸ್ವಲ್ಪ ಹಳ್ಳದಾಗಿರೋದು. ಅದಕ್ಕೆ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಆಯ್ತಂತೆ, ನಾವು ಬರೋವರೆಗೂ ಹೋಗ್ಬೇಡ ಅಂತ ಹೇಳ್ತಾವ್ರೆ. ಯಾಕಲ್ಲಿ ಕಳ್ಳಿ ಬರ್ತೈತಾ, ಸಿಂಹ ಬರ್ತೈತಾ, ಹುಲಿ ಬರುತ್ತಾ? ಹಾಂ, ಇದೆಲ್ಲ ಸ್ಯಾದ್ರೆ ಅಂತ, ಸ್ಯಾದ್ರಿಗೆಲ್ಲ ಹೋಗ್ಬೇಡ ಅಂತ. ಇವಾಗ ಹಾವು ಬೇರೆ, ಹಾವು ಕೆಗ್ಗಿವು ಯಾಕೆ ಹಾವು? ಅದಕ್ಕೆ ಶೆಡ್ ಹತ್ರ ಹೋಗ್ತಾರೆ. ಹುಳ ಓಕೆ, ಹುಟ್ಟೆ ಯಾಕೆ? ಡ್ಯಾನ್ಸ್ ಆಡ್ತಾ ಇತ್ತು ಗರಿ ಬಿಚ್ಚಿ. ಪೆಟ್ರೋಲ್ ಖಾಲಿ ಆತೆ. ಕೈ ಮರದಿಂದ ಬಂದು ಪೆಟ್ರೋಲ್ ಖಾಲಿ ಮಾಡ್ತಾರೆ. ಹೋಗ ತಿರ್ಗಿ ಇವಾಗ ಕೈ ಮಾರ್ಕೋಬೇಕಾ? ನಿಮ್ಗೆ ಬರೀ ಇದೇ ಬದುಕು. ಕೈ ಮರದಿಂದ ಬಂದು ಪೆಟ್ರೋಲ್ ಹಾಕಿಸ್ಕೊಬಾರ್ದಂಗೆ ಹಂಗೆ ಬಂದವ್ರಿ ನೋಡ್ರಿ. ನಾನು ಒಬ್ಳು ಬಿಟ್ಟರೆ ಹೊರಟ್ರತ್ತ. ಬೇಸ್ ನೋಡ್ರಿ, ರೇಷ್ಮೆ ತೋಟ ಇನ್ನು ಸ್ವಲ್ಪ ಸೊಪ್ಪೈತೆ. ಸೊ ಯಾರೋ ಬರ್ತಾರಂತೆ, ಕೊಡ್ತಾರೆ ಇವಾಗ ಸೊಪ್ಪು. ಈಗ ರೇಷ್ಮೆ ಹತ್ರ ಎಲ್ಲ ಪೂರ್ತಿ ಕ್ಲೀನ್ ಆಗಿಬಿಟ್ಟಿದೆ. ಅಂದರೆ ಸೊಪ್ಪೆಲ್ಲ ಕಟ್ ಮಾಡಾಕಿದ್ದಾರಲ್ಲ, ಇನ್ನೇನು ಗೂಡೆ ಬಿಡಿಸ್ಬೇಕು. ಮೋಸ್ಟ್ಲಿ ಇನ್ನೆರಡು ದಿನ 3 ದಿನ ಅನಿಸುತ್ತೆ ಗೂಡು ಬಿಡಿಸ್ಬೇಕಾಗುತ್ತೆ. ಸೊಪ್ಪೆಲ್ಲ ಫುಲ್ ಕ್ಲೀನ್ ಆಯ್ತು. ಅಂದರೆ ಹೊಲ್ದ ಹತ್ರ ಬಂದಾಗೆಲ್ಲ ಹುಡುಕ್ತಿರ್ತೀನಿ ನಾನು, ರೇಷ್ಮೆ ಹಣ್ಣೇನಾದರೂ ಸಿಗುತ್ತಾ ಅಂತ. ಸಿಗೋದೇ ಇಲ್ಲ ಗೈಸ್. ಮುಂಚೆ ಎಲ್ಲ ರೇಷ್ಮೆ ಹಣ್ಣೆಲ್ಲ ಹೆಂಗೆ ಸಿಗೋದು, ಬಟ್ ಇವಾಗ ರೇಷ್ಮೆ ಹಣ್ಣು ಅಂದ್ರೇ ಸಿಗಲ್ಲ. ಅದಕ್ಕೆ ಈಗ ನೋಡಿ ಅಲ್ಲಿ ಶೆಡ್ ಹತ್ರ ಹೋಗ್ತಾ ಇದ್ದೀನಿ. ಶೆಡ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂತ್ಕೋಬೇಕಷ್ಟೆ.
ಕೆಲಸ ಬೇರೆ ಐತೆ ಲೈನಿಂಗ್ ತಂದೆ ತೊಗೊಂಡು ಬಂದೆ ನಾನು. ಇನ್ನೂ ಸ್ಟಿಚಿಂಗ್ ಕೆಲಸಗಳಿವೆ. ನಮ್ಮ ಮನೆಯವ್ರು ನೋಡಿದ್ರೆ ನಾನೇ ಹೋಗಿ ಸೊಪ್ಪು ಕಿತ್ಕೊಂಡು ತಿನ್ಬಿಟ್ರಿ ಅಂದರೆ ಅವರು ಬೇಡ, ಟ್ರೈ ಪುಡಿಸ್ಕೋಬೇಕಿತ್ತು. ನಮ್ಮ ಮನೆಗೆ ಕೈ ಕೊಟ್ಟೆ. ಅವ್ರಿಗೆ ಎಲ್ಲಿ ಬೀಳ್ಸ್ಕೊಬೋತಾರೋ ಅನ್ನೋದೇ ಭಯ. ಏನಾದರೂ ಬಿದ್ದರೂ ಗೊತ್ತಾಗಲ್ಲ ಅವ್ರಿಗೆ, ಸುಮ್ಮನೆ ಹಂಗೆ ಬಂದುಬಿಡ್ತಾರೆ. ಸೊ ಗೈಸ್ ನೋಡಿ, ರೇಷ್ಮೆ ತೋಟದ್ದು ಎಲ್ಲ ಕಟ್ ಮಾಡಿದಾರಲ್ಲ, ಸೊಪ್ಪೆಲ್ಲ ಖಾಲಿಯಾಗಿದೆ. ಅಜ್ಜರು ಎತ್ತೋದ್ರು, ಸಂಡ್ರಂಗಮ್ಮವರು ಕಾಣಿಸ್ತಿಲ್ವಲ್ಲ, ಎಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಹೇಗೆ ಎಮ್ಮೆ ಮಾಡಿಸಿದಾರೆಲ್ಲ. ಟ್ರಿಲ್ಲರ್ ಬಂದಿತ್ತು ನಿನ್ನೆ, ಇವತ್ತು ಎಲ್ಲ ಗೇಮೆ ಆಗಿದೆ. ಇದು ಬುಡ ಬಿಡಿಸ್ಕೊಬೇಕು, ಹೋಗಲ್ವಲ್ಲ ಬುಡ ಇರೋ ಹತ್ರ, ಅದಕ್ಕೆ ಬುಡ ಎಲ್ಲ ಬಿಡಿಸ್ಬೇಕು. ಬಿಡಿಸ್ತಾರೆ. ಬಾವಿಲಿ ಮೀನಿದಾವ ಹೆಂಗ ಗೊತ್ತಿಲ್ಲ. ಇದ್ದಾವೆ ಮೀನು. ಕೊರೋನಾ ಬಂತು ನೋಡ್ರಿ, ಆವಾಗಲಿಂದ ಹಿಡಿಯೋದ್ರಾಗೆ ಅವರ ಮೀನು ಹಿಡಿಯೋದೇ ಇಲ್ಲ. ಕೊರೋನಾ ಬಂದಾಗಲಿಂದ ಹೇಳ್ತಾನೆ ಇದ್ದಾರೆ ಮೀನು ಹಿಡಿಬೇಕು ಅಂತಂದು ಹಿಡಿಯೋದೇ ಇಲ್ಲ. ಬನ್ನಿ ಇದ್ದರೆ ತೋರಿಸ್ತೀನಿ. ಬೀಗ ಹಿಡ್ಕೋಬೇಕು ಫೋನ್, ಆಮೇಲೆ ಬಿಟ್ಟರೆ ಅನ್ನೋದೇ ಭಯ. ಹೋಯ್ತು ಒಳಗಡೆ ಹೋಯ್ತು ಗೈಸ್. ಹಿಡಿಬೇಕು ಯಾವಾಗಾದರೂ. ಮೀನಿದ್ದಾವೆ, ಬಟ್ ಹಿಡ್ದಿಲ್ಲ ಅಷ್ಟೇ. ಒಳಗಡೆ ಹೋಯ್ತು ನೋಡಿ. ಎಂತ ಮೀನು ಹಿಡಿಯಲ್ವೇ? ಸಿಗಲ್ವಾ ನಿನಗೆ ಮೀನು? ನಮ್ಮ ತಾತ ಯಾತಕ್ಕೆ ಉಂಟು ತಿನ್ನಲ್ವೇನೋ ಮೀನು ಅನ್ನೋ ಥರ ಯಾತಕ್ಕೆ ಅಂತ ಹೇಳ್ತಾ ಇದ್ವಿ. ಅಜ್ಜಿ ಏನು ಮಾಡ್ತಿದ್ಯಾ? ಏನೋ ಮಾಡ್ತಾಯಿತ್ತು ನನಗೆ. ನಾನು ಗೂಡು ಬಿಡ್ಸೋಕ್ಕೆ ಕರ್ಕೊಬಂದರು. ಏನು ಹುಳ? ಬಾಕ್ಲಿಗೆ ಹಚ್ಚಿಕ್ಬಿಟ್ಟವ್ರ ನಿಂಬೆಣ್ಣ. ಮನೆ ನಿಳ್ಸು ಮೂರಾದಿ ಕುಡಿರೋ ತಕ್ಕ ಹಾಕ್ಬೇಕು ಅಂತ ತಗೊಂಡೋದ್ರೆ ಇವಾಗಲೇ ಬಾಕ್ಲಿಗೆ ಇಕ್ಕವ್ರೆ. ಅವ್ರಿಗೊಂಥರ ಯಾರನ್ನ ಹೇಳ್ಬಿಟ್ರೆ ಅದನ್ನು ಮಾಡೇ ಬಿಡ್ಬೇಕು ಅವ್ರಿಗೆ. ಎಷ್ಟು ನೋಡಿ, ಎಲ್ಲ ಗೂಡು ಕಟ್ಟಿದ್ದಾವೆ ನೋಡಿ, ಎಲ್ಲ ಚೆನ್ನಾಗಿ ಗೂಡು ಕಟ್ಕೊಂಡ್ಬಿಟ್ಟಿದ್ದಾವೆ. ಅಡ್ತಾಗೆ ನಿನ್ನ ಹುಳ ಇಲ್ಲ ಅನಿಸುತ್ತೆ, ಅಲ್ಲೊಂದು ಕಾಣಿಸ್ತಾ ಇದ್ದಾವೆ ಅಷ್ಟೇ. ಮರ್ತೋದೆ, ತೆಗ್ದಿಕ್ತೀನಿ ಹೇಳು ನೋಡಿ. ಎಲ್ಲ ಹೆಂಗೆ ಗೂಡು ಕಟ್ಟಿದ್ದಾವೆ ಎಷ್ಟು ನೋಡಿ. ಇವೆರಡು ಅಟ್ಟಕ್ಕೂ ಪೂರ್ತಿ ನಾನೇ ಹಾಕಿದ್ದು ಚಂದ್ರಿಕೆನ. ಚೆನ್ನಾಗಿ ಕಟ್ಟಿದೆ ಗೂಡು. ಚೆನ್ನಾಗಡೆ ಈ ಕಡೆ ಹುಳ ಹಿಡಿದ್ಬಿಟ್ಟು ಇಲ್ಲಿಗೆ ಅಂದರೆ ಗೂಡು ಮೇಲೆ ಹರ್ಕೊಂಬರ್ತಾವೆ ನೋಡ್ರಿ ಹುಳ. ತೋರಿಸ್ತೀನಿ ತಡೀರಿ. ಇಲ್ಲೆಲ್ಲಾದರೂ ಗೂಡು ಈ ಥರ ಈ ಥರ ನೋಡಿ, ಈ ಥರ ಗೂಡು ಮೇಲೆ ಏನಾದರೂ ಹುಳ ಬಂದರೆ ಅದನ್ನು ತೆಗೆದುಬಿಟ್ಟು, ಅಂದರೆ ಅದು ಇನ್ನೂ ಗೂಡು ಕಟ್ತಿರಬಾರ್ದು ಅಂಥದನ್ನ ತೆಗೆದುಬಿಟ್ಟು ಈ ಥರ ಇಲ್ಲಿ ಬಿಡಬೇಕು. ಬಿಟ್ಟರೆ ಅದು ಇಲ್ಲಿ ಗೂಡು ಕಟ್ಟುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಈ ರೇಷ್ಮೆ ಗೂಡಿದೆ ನೋಡಿ, ಈ ಗೂಡು ಮೇಲೇ ಅದು ಗಂಜು ಹೊಯ್ಕೊಬಿಡುತ್ತೆ. ಅದಕ್ಕೆ ಅಲ್ಲಿ ಬಿಡೋದಷ್ಟೆ ನೋಡಿರಿ. ಇಲ್ಲಿದ್ದಾವೆ ನೋಡಿರಿ, ಇವನ್ನ ಬಿಡೋಂಗಿಲ್ಲ ಈಗ, ಯಾಕೆಂದರೆ ಇವು ಆಲ್ರೆಡಿ ಗೂಡು ಇಲ್ಲಿದ್ದಾವೆ ನೋಡಿರಿ. ಇವನ್ನ ಈಗ ಬಿಡೋಂಗಿಲ್ಲ, ಯಾಕಂದರೆ ಇವು ಆಲ್ರೆಡಿ ಗೂಡು ಕಟ್ತಾ ಇದ್ದಾವೆ ನೋಡಿ, ಗೂಡು ಕಟ್ತಾ ಇದ್ದಾವೆ ಇವು. ಸೊ ಇವನ್ನ ಮುಟ್ಟಾಗಿಲ್ಲ. ಗೂಡು ಕಟ್ತಿಲ್ಲ ಅಂದರೆ ಮಾತ್ರ ತೆಗೆದು ಬಿಡಬೇಕು ಅಷ್ಟೆ ನೋಡಿರಿ. ಆಂಜನೇಯನ ಜೈ ಹನುಮಾನ್ ಇಷ್ಟು ಥರ. ಬನ್ನಿ ಹೊರಗಡೆ ಹೋಗೋಣ. ಏನಂದರೆ ರೇಷ್ಮೆ ಹೀಟು ಜಾಸ್ತಿ. ಹೊರಗಡೆ ಹೋಗ್ಬಿಡೋಣ ಬಂದರೆ ಅವರು ಪೆಟ್ರೋಲ್ ಖಾಲಿ ಅಂತ ತಿರುಗೋದ್ರು. ಕೈ ಮರದಿಂದ ಬಂದಿದ್ದೀವಿ,
ತಿರ್ಗಾ ಪೆಟ್ರೋಲ್ ಖಾಲಿ ಅಂತ ಮತ್ತೆ ಹೋದ್ರೀಗ ಇಲ್ಗಾನ ಬಿಟ್ಟು ಪೆಟ್ರೋಲ್ ಖಾಲಿ ಆಗಿತ್ತಂತ. ಟೈಮು 3:30 ಸಿಗ್ತಾ ಅದೇ ಇರ್ಬೇಕೇನಾ ಇನ್ನಲ್ಲಿ. ಮತ್ತು ಅದ್ರಾಗ ಹೆಂಗೆ ಬಗ್ಸೋದು ಕೊಂಕಿಲ್ಲ ಅಂದರೆ ಸಿಕ್ಕಿರೋದು ನಿಮಗೆ ಗೊತ್ತಿಲ್ಲ. ನೋಡಿ ಸಿಗೆ ಸೊಪ್ಪು ಕೀಳಕ್ಕೆ ಹೋಗ್ತಾ ಇದ್ದೀವಿ. ಸಿಗೆ ಸೊಪ್ಪು ಇದೆಯಾ ಇಲ್ವಾ ಗೊತ್ತಿಲ್ಲ, ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹುಡುಗರಾಗ ಸಿಗೆ ಸೊಪ್ಪು ಅಂದರೆ ಯಾವ ಥರ ಅಂತ ಅಂದ್ಕೊಂಡಿದ್ದೆ ಅಂದರೆ ಸೀಗೆಕಾಯಿ ಬರುತ್ತೆ ನೋಡಿ, ಸೀಗೆಕಾಯಿ ತಲೆಗೆ ಸ್ನಾನ ಮಾಡ್ಕೊಳ್ಳಿಕ್ಕೆ ಹಾಕಂತೀವಲ್ಲ ಅದು. ಆ ಸೀಗೆಕಾಯಿ ಸೊಪ್ಪನ್ನ ಕುಡಿ ಬರುತ್ತಲ್ಲ ಅದನ್ನು ಕಿತ್ಕೊಂಡಿದ್ದೆ ಒಂದು ಸರಿ, ಸೀಗೆ ಸೊಪ್ಪು ಅಂತಂದು. ಸೊ ಆಮೇಲೆ ಅಜ್ಜಿ ಇದೆಲ್ಲ ಸೀಗೆ ಸೊಪ್ಪು ಅಂದರೆ ಸೀಗೆಕಾಯಿ ಸೊಪ್ಪಲ್ಲ, ಅದು ತಿನ್ನೋ ಸೊಪ್ಪು, ಅದು ಬೇರೆ ಸಪ್ರೇಟ್ ಬರುತ್ತೆ ಅಂತ ಅವಾಗ ಹೇಳಿದ್ರು. ನನಗೆ ಅವಾಗಲಿಂದ ಗೊತ್ತಾಯಿತು, ಸೀಗೆ ಸೊಪ್ಪು ಬೇರೆ ಸಪ್ರೇಟ್ ಬರುತ್ತೆ ಅಂತಂದು. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ನನಗೆ. ಸೀಗೆ ಸೊಪ್ಪು ಅಂದರೆ ಅಪರೂಪ, ಎಲ್ಲೋ ಒಂದು ಹತ್ರ ಸಿಗುತ್ತಷ್ಟೇ. ನಾನು ಅಂದ್ಕೊಂಡಿದ್ದು ಆ ಥರ ಸೀಗೆಕಾಯಿ ಸೊಪ್ಪು ಬರುತ್ತಲ್ಲ ಅದು ಅಂದ್ಕೊಂಡು ಕುಡಿ ಎಲ್ಲ ಜಿಗಿಟ್ಕೊಂಡಿದ್ದೆ. ಹಂಗಾಗಿತ್ತು ಒಂದು ಸರಿ. ಬಂದ್ರಾ ಆ ಕಡೆಗೆ ಹಸಿ ಹೋಗೋದಾ? ನಾನು ಈ ಕಡೆಗೆ ಹಸಿ ಅಂತ ಆವಾಗಲಿಂದ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಇವಾಗ ಯಾವ ಬಂದರೂ ಇಲ್ಲೇ ಅರ್ಜೆಂಟೇ, ಬೇಗ 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 ಅಂತಂದು. ಎಸ್ ಬಾಸ್. ಗೈಸ್ ನೋಡಿ ಸೀಗೆ ಸೊಪ್ಪು ಇಲ್ಲಿರೋದು, ತೋರಿಸ್ತೀನಿ ಬನ್ನಿ ಸೀಗೆ ಸೊಪ್ಪು ಎಲ್ಲೈತೆ ಅಂತ. ಐತೋ ಇಲ್ವೋ ಗೊತ್ತಿಲ್ಲ, ಹೋಗ್ತಾಯಿದ್ದೀನಿ. ನಮ್ಮ ಮನೇಲಿ ನಡೆಯೋ ಸ್ಪೀಡ್ಗೆ ನನಗೆ ಬುಸ್ ಕರ್ದಂಗೆ ಆಗ್ಬಿಡ್ತು. ಇದೆಯಾ ಸರ್ ಸೀಗೆ ಸೊಪ್ಪು ಇದೆಯಾ? ಪೂಜಮ್ಮರಿಗೋಸ್ಕರ ಬಿಟ್ಟೈತಾ ಸೀಗೆ ಸೊಪ್ಪು? ಎಲ್ಲಿರೋದು ಇದೇನಾ? ಗೈಸ್ ನೋಡಿ ಇದೆ ಸೀಗೆ ಸೊಪ್ಪು, ಎಲ್ಲ ಅಳ್ಬಿಟ್ಟೈತಲ್ಲೇ. ಹಾಂ ಕುಡಿ ಇದಾಗಿರ್ಬೇಕು ತಾನೆ, ಎಲ್ಲ ಕಿತ್ತವ್ರು ನೋಡು ಆಲೇನೆ ಅಲ್ವಾ? ಕಿತ್ತವ್ರು ನೋಡು. ಸೀಗೆ ಸೊಪ್ಪಿನ ಕಾಲ ಬಂದಾಗ ಬಂದುಬಿಡ್ಬೇಕು, ಅದು ಇಲ್ಲಾಂದರೆ ಕಿತ್ತಿರ್ತಾರೆ. ಚಿಗುರು ಅಂತ ಕಿತ್ಕೋಬೇಕಷ್ಟೇ. ಕಿತ್ಕೊಳ್ಳೋಣ? ಹಾಂ ಎಷ್ಟೋ ಒಂಚೂರು ಕಿತ್ಕೋಬೇಕಷ್ಟೆ. ಎಲ್ಲ ಕಿತ್ಬಿಟ್ಟವ್ರು. ನೀವು ಮುಂಚೆಲೇ ಬರಲ್ಲ, ಮ್ಯಾಲೆ ಎಳ್ಕೋಬೇಕು. ಕುಡ್ಕುಲ್ ತಾನೇ ತರಬೇಕು. ಹೋಗಪ್ಪ ನೋಡು ಗೈಸ್ ನೋಡಿ ಇಲ್ಲಿ ಇದೆಯಲ್ಲ, ಈ ಥರ ಕುಡಿ ಆಗಬೇಕು. ಎಲ್ಲ ಕಿತ್ಬಿಟ್ಟವ್ರು ಆಲೆ. ಎಷ್ಟೋ ಆಸೆಯಿಂದ ಬಂದೆ ಸೀಗೆ ಸೊಪ್ಪು ಸಿಗುತ್ತೆ ಅಂತ. ಅಯ್ಯೋ ಗೈಸ್ ನೋಡಿ ಸೀಗೆ ಸೊಪ್ಪು ಆಸೆ ಇಕ್ಕೊಂಡು ಹೋದರೆ ಅಲ್ಲಿ ಸೀಗೆ ಸೊಪ್ಪೇ ಇಲ್ಲ, ಎಲ್ಲ ಕಿತ್ಬಿಟ್ಟವ್ರು ಆಲ್ರೆಡಿ. ಅಂದರೆ ಮಳೆ ಬರುತ್ತೆ ನೋಡ್ರಿ, ಅವಾಗೆ ಫಸ್ಟಿಗೆ ಕಿತ್ಕೋಬೇಕು, ಇಲ್ಲಾಂದರೆ ಸಿಗಲ್ಲ. ಅದು ನೋಡ್ಕೊಂಡಿರ್ತಾರಲ್ವ, ಎಲ್ಲ ಕಿತ್ತಿರ್ತಾರೆ. ಬೇಗ ಬೇಗ ನನಗೆ ಕೆಲಸ ಐತೆ. ಮನೆ ಕಡೆ ಒಳಗಡೆ ಕವರ್ ಇಕ್ಕಿದ್ದೀನಿ, ಕವರು ಲೈನಿಂಗ್ ಮಾಡಿ. ಕ್ರಿಸ್ ಮನೆ ಹತ್ರ ಹೋಗ್ತಿದ್ದೀವಿ. ಇನ್ನೇನು ಕೊಡಿಲಿ, ಬ್ಯಾಗ್ ತಗೊಂಡು ಹೋಗ್ತೀವಿ. ಬತ್ತೀಯ ನೀನು? ಬತ್ತೀಯ ಅಂತ ಮಂತಕ್ಕೆ ಇನ್ನೂ ಬರಲ್ವ ನೀನು? ಯಾವಾಗನ ಬಾವು ಬಾ, ಗಾಡಿಯಾಗ ಹೋಗ್ತೀವಿ. ನಡ್ಕೊಂಡೇನು ಬತ್ತೀಯ? ಬಾ, ಗಾಡಿ ಅಲ್ಲಿ ನಿಲ್ಸಿದಾರಂತೆ, ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅಪ್ಪ ಏನು ಸೆಕೆ, ಮೋಡ ಮುಚ್ಕೊಂಡಿದ್ರು ಸಖತ್ ಸೆಕೆ ಗೈಸ್. ರೇಷ್ಮೆ ಸೊಪ್ಪೆಲ್ಲ ಕೊಯ್ಕೊಳ್ತಾ ಇದ್ದಾರೆ ಇವಾಗ. ಗೈಸ್ ನೋಡ್ರಿ ಮಕ್ಕಳಿಬ್ರು ಬಂದರು. ಏಯ್ ನೋಡಿ ಟ್ರ್ಯಾಕ್ ಶೂಟ್ ಯಾಕೆ ಕಳಿಸಿದ್ದೆ ಅವ್ರಿಗೆ,
ಎಲ್ಲರೂ ಹಾಕ್ಕೊಬತ್ತಿದ್ದಾರೆ ಅಂತ ಕೊಡೋವರೆಗೂ ಅದೇ ಇರಲಿ ಅಂತ ಸರಿ ಅಂತ ನೋಡಿ ಸರಿ ಅಂತ ಅದನ್ನು ಟ್ರ್ಯಾಕ್ ಶೂಟೇ ಹಾಕಿ ಕಳಿಸಿದ್ದೀನಿ. ಅಂದರೆ ಬ್ಲೂ ಕಲರ್ದು ಕೊಡೋವರೆಗೂ ಬ್ಲೂ ಕಲರ್ದು ಈಗ ಚೇಂಜ್ ಮಾಡಿದ್ದಾರಲ್ಲ, ಸೊ ಬ್ಲೂ ಕಲರ್ ಕೊಡೋವರೆಗೂ ಪಿಂಕ್ ಕಲರ್ ಟ್ರ್ಯಾಕ್ ಶೂಟೇ. ವಾಮಿಟ್ ಮಾಡ್ಕೊಂಡ? ವಾಮಿಟ್ ಮಾಡ್ಕೊಂಡಿಲ್ಲ? ಮತ್ತು ವಾಮಿಟ್ ಬರುತ್ತೆ ಅಂದೆ ಕಳ್ಳ. ಏನು ಗೊತ್ತಾ, ಗಾಳಿ ಬರಲಿ ಅಂದರೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಬಾರ್ದು, ಓಪನ್ ಇರಬೇಕು. ಎತ್ತಿಡು, ಚೆಲ್ಬೇಡ ಹಂಗೆ ಎತ್ತಿಡು. ವಾಮಿಟ್ ಏನಕ್ಕೆ ಬರುತ್ತೆ ಅಂದರೆ ಅದು ಸುತ್ತಾಡ್ಕೊಂಡೆಲ್ಲ ಹೋಗುತ್ತಲ್ಲ, ಸೊ ಅದಕ್ಕೆ ವಾಮಿಟ್ ಬರೋದಷ್ಟೇ. ತಗೊಡ್ತೀನಿ ತಡಿ. ಬಾಯಲ್ಲಿ ಎಲ್ಲಿ ಹೋಗ್ದಿರೋದು ಅಲ್ಲೇನೆ ನೋಡು. ಬಂದ ತಕ್ಷಣ ಆಟಾಡಕ್ಕೆ ಬಂದಿದ ತಕ್ಷಣ ಅದೇ ಬದುಕಾಗೈತೆ ನಿಮಗೆ. ತಡಿ ಇವನು ಬರ್ತಾನೆ. ತಿರ್ಗಾ ನೀನು ತಿರ್ಗೋಲಿಕ್ಕೆ ಅಲ್ಲೋಗು ಅಣ್ಣನ ಹತ್ರ. ಲೂಸು ಏನಾಗಲ್ಲ ಬಿಡು, ಸರಿ ಹೋಗುತ್ತೆ. ಲೂಸಾಗಿ ಫ್ರೀಯಾಗಿರ್ಬೇಕು. ಬಾರ ಇಲ್ಲಿ ಲಿಕ್ಕಿ, ಬಾಯಲ್ಲಿ ತೋರಿಸು. ಲಿಕ್ಕಿಗೆ ಲೂಸ್ ಆಗುತ್ತೆ. ಅಲ್ಲೇನ ಲಿಕ್ಕಿ ನೆಕ್ ಹತ್ರ ಎಲ್ಲ ಲೂಸ್ ಆಗುತ್ತೆ. ಹಂಗೆ ಎಳ್ಕೊಬಾರ್ದು, ಮತ್ತೆ ಜಾಸ್ತಿ ಲೂಸ್ ಆಗುತ್ತೆ ಬಿಡು. ಫ್ರೀಯಾಗಿರಲಿ ಬಿಡು. ಸ್ಟಿಚ್ ಕೊಡ್ತೀನಿ ಬಿಡು, ಯಾವಾಗಾದರೂ ಕೊಡ್ತೀನಿ ತಡಿ. ಮೇಲ್ಗಡೆಗೆ ಹೋಗಿ ತಾಬತ್ತೀನಿ ಒಂದು ರೈಸ್. ನೋಡಿ ಈಗ ಅಕ್ಕಿ ಮಿಲ್ಗೆ ಹಾಕ್ಸೋದಿತ್ತು, ಸೊ ಮಿಲ್ಗೆ ಹಾಕ್ಸ್ಕೊಂಡು ಬಂದೆ. ಈಗ ಮಕ್ಳಿಗೆ ಹೋಮ್ವರ್ಕ್ ಮಾಡ್ಸೋಣ ಅಂತಂದು ಇಬ್ಬರು ಕೂತ್ಕೊಂಡಿದ್ದಾರೆ ನೋಡ್ರಿ. ಹೋಮ್ವರ್ಕ್ ಮಾಡಿಸ್ಬೇಕೀಗ. ಕೂತ್ಕ. ಈಗ ಎಲ್ಲ ಹುಡುಗಿರ ಜೊತೆ ಮಾತಾಡ್ಕೊಂಡು ಕೂತ್ಕೊಂತೀರ ನೀವು? ಯಾಕೆ ಮಾತಾಡಲ್ಲ ಹುಡುಗಿರ ಜೊತೆ ನೀವು? ಪಕ್ಕ ಕುಣಿಸಿರ್ತಾರಲ್ಲ, ಯಾಕೆ? ಮತ್ತೆ ಪಕ್ಕದಲ್ಲಿ ಕುಡಿಸಿರ್ತಾರಲ್ಲ, ಅವ್ರ ಹತ್ರ ಮಾತಾಡಲ್ವ ನೀವು? ಶಾಪ್ನಲ್ಲಿ ಎರೇಜರ್ ಏನಾರ ಬೇಕು ಅಂದರೆ ಮಾತಾಡಲ್ವಾ? ಮತ್ತೆ ಯಾರ ಹತ್ರ ಕೇಳ್ತೀರಾ? ಹುಡುಗರ ಹತ್ರ ಕೇಳ್ತೀರಾ? ಹುಡುಗಿಯರ ಮಕ್ಕಳಾಗಿರ್ತಾರಲ್ಲ, ಅವ್ರ ಹತ್ರ ಇಸ್ಕೊಂಡ್ರೆ ಆಯ್ತು. ಯಾಕೆ ಹುಡುಗಿಯರ ಹತ್ರ ಇಸ್ಕೊಳಲ್ವಾ? ಸೊ ರೈಸ್ ನೋಡಿ ಅಡುಗೆ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಒಂದು ಸೈಡಲ್ಲಿ ಮುದ್ದೆ ಇಟ್ಟಿದ್ದೀನಿ, ಒಂದು ಸೈಡಲ್ಲಿ ರೈಸ್ ಇಟ್ಟಿದ್ದೀನಿ. ಸೊ ಸೊಪ್ಪಿನ ಸಾಂಬಾರು, ಮುದ್ದೆ, ಅನ್ನ. ಮೊಟ್ಟೆ ಇನ್ನೂ ಬೇಯಿಸಿಲ್ಲ, ಮೊಟ್ಟೆ ಬೇಯಲಿಕ್ಕೆ ಇಡಬೇಕೀಗ. ಕರೆಂಟ್ ಬೇರೆ ಯಾಕೋ ಬರ್ತಾ ಇದೆ. ಕರೆಂಟು ಹೋಗಿ ಬಂದು ಮಾಡ್ತಿದ್ರೆ ಅಡುಗೆ ಮಾಡಿ ಸ್ವಲ್ಪ ಕಷ್ಟ ನೋಡಿ ಬಂತು.